ಬಂಧುಗಳೇ ನಮಸ್ಕಾರ, ಹೇಗಿದ್ದರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಇತ್ತೀಚೆಗೆ ಒಂದು ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. IAS ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಕುಮಾರ್ ನಿಗೂಢ ಕಣ್ಮರೆ, ನಿಗೂಢ ನಾಪತ್ತೆ ಎನ್ನುವಂತ ಸುದ್ದಿ. IAS ಅಧಿಕಾರಿ ರಾಜ್ಯ ಬಿಟ್ಟು ಹೊರಗಡೆ ಹೋಗೋದು, ಬೇರೆ ಕಡೆ ಹೋಗೋದು ಇವೆಲ್ಲವೂ ಕೂಡ ನಾರ್ಮಲ್. ಆದ್ರೆ ಯಾಕಿದು ನಾಪತ್ತೆ ಅಂತ ಸುದ್ದಿ ಆಯ್ತು ಅಂದ್ರೆ, ಅವರ ಸಹೋದ್ಯೋಗಿ ಒಬ್ರು ಪೊಲೀಸ್ ಕಮಿಷನರ್ ಗಮನಕ್ಕೆ ತಂದಿದ್ರು, ಏನೋ ಆಗಿದೆ ನೋಡಿ ಎನ್ನುವ ರೀತಿಯಲ್ಲಿ. ಮತ್ತೊಂದು ಇದಕ್ಕಿದ್ದ ಹಾಗೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಇನ್ನೊಂದು ಕಡೆಯಿಂದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ರೇಡ್ ನಡೆಯುವಂತಹ ಸಂದರ್ಭದಲ್ಲೇ ಇವರು ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ರು. ಅಂದ್ರೆ ಅದಕ್ಕೆ ಸಂಬಂಧ ಇದ್ದಂಥ ವ್ಯಕ್ತಿ ಇವರು. ಆ ಕಾರಣಕ್ಕಾಗಿ ಅದು ನಿಗೂಢವಾದಂಥ ನಾಪತ್ತೆ, ಕಣ್ಮರೆ ಎನ್ನುವ ರೀತಿಯಲ್ಲಿ ಸುದ್ದಿ ಆಗಿತ್ತು. ಅದರಲ್ಲೂ ಏನು ಮಾಡಿದ್ರು ಅಂದ್ರೆ, ಇವರು ದೆಹಲಿಗೆ ಹೋಗಿದ್ದಿವರು ಒಂದು ಟಿಕೆಟ್ಗೆ 35,000 ಪೇ ಮಾಡಿ ಹೋಗ್ಬಿಟ್ಟಿದ್ರು. ಅಂದ್ರೆ ತಕ್ಷಣಕ್ಕೆ ನನಗೆ ಟಿಕೆಟ್ ಬೇಕು ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಸಹಜವಾಗಿ ಅನುಮಾನ ಮೂಡ್ತಾ ಇತ್ತು, ಏನಾಗಿದೆ, ಯಾಕೆ ಹೋದ್ರು, ಏನ್ ಕತೆ ಎನ್ನುವಂಥ ರೀತಿಯಲ್ಲಿ. ಅದರ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ ಖರ್ಗೆ ಅವರು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಅಥವಾ ಏನೋ ಗೊತ್ತಿಲ್ಲ, ಅವ್ರು ಬೇರೆಯದ್ದೇ ಆದಂತ ರೂಪವನ್ನು ಕೊಟ್ಟಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದೇನಪ್ಪ ಅಂದ್ರೆ, ಈ IAS ಅಧಿಕಾರಿಗೂ ಈ ಇಡಿ ರೇಡ್ಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ, ಇವ್ರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ, ರಜೆಗೆ ಸಂಬಂಧಪಟ್ಟ ಹಾಗೆ ಮೊದಲೇ ಗಮನಕ್ಕೆ ತಂದಿದ್ರು, ಅವರ ತಂದೆಗೆ ಅನಾರೋಗ್ಯ ಆಗಿದೆ, UP ಅವರವ್ರು ಮೂಲತಃ, ಆ ಕಾರಣಕ್ಕಾಗಿ ಹೋಗಿದ್ದಾರೆ ಎನ್ನುವ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಅಂದ್ರೆ ಇವತ್ತಾಗಿರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ಸುಳ್ಳು ಅಥವಾ ತೇಪೆ ಹಚ್ಚುವಂತ ಕೆಲಸ ಎನ್ನುವಂತ ಅನುಮಾನ ಮೂಡುತ್ತಾ ಇದೆ. ಖರ್ಗೆ ಅವ್ರು ಏನು ಹೇಳಿದ್ರು ಹೇಳಿ, ಇಡಿ ರೇಡ್ಗೂ ಇದಕ್ಕೂ ಸಂಬಂಧ ಇಲ್ಲ, ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಹೇಳಿದ್ರು. ಸಹಜವಾಗಿ ಜನ ಕೇಳ್ತಾ ಇದ್ದ ಪ್ರಶ್ನೆ ಏನಪ್ಪಾ ಅಂದ್ರೆ, ಓಕೆ, ಹಾಗಾದ್ರೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡ್ರು? ಅವರು IAS ಅಧಿಕಾರಿ, ರಜೆಯಲ್ಲಿ ಇರಲಿ, ಏನೇ ಮಾಡ್ತಾ ಇರಲಿ, ಸಿವಿಲ್ ಸರ್ವಿಸ್ ಅಂದ್ರೆ ಅದು ಸಾಮಾನ್ಯವಾದಂಥದ್ದಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳುವಂಥದ್ದು ಸಮಸ್ಯೆ ಏನಾಗಿದೆಯಪ್ಪ ಎನ್ನುವ ರೀತಿಯಲ್ಲಿ ಜನರು ಕೂಡ ಕೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಇವತ್ತು IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಮನೆಯ ಬಳಿ ಸಾಕಷ್ಟು ಹೊತ್ತುಗಳ ಕಾಲ ಹೈ ಡ್ರಾಮಾವೇ ನಡೆದು ಹೋಗ್ಬಿಡ್ತು. ಇಡಿ ಅಧಿಕಾರಿಗಳಿಗೆ ಅವ್ರ ಮನೆ ಒಳಗಡೆನೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, KPSC ಹಗರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮಾತಾಡಿ ಮಾತಾಡಿ ನಾವು ಕೂಡ ಸುಸ್ತಾಗಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇತ್ತೀಚಿನ ಹಗರಣ ಯಾವುದು ಅಂದ್ರೆ, ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ಬಹಳ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಒಂದು ಕಡೆಯಿಂದ CID ತನಿಖೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಇಡಿ ರೇಡ್ ಸಾಲಾಗಿ ನಡೀತಾ ಇದೆ. ಇದೇ KPSC ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಪಟ್ಟ ಹಾಗೆ ಒಂದು 21 ಕಡೆ ರೇಡ್ ಆಗಿದೆ. ಒಂದಷ್ಟು ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದ ಆಗಿದೆ. ಅದರ ಬೆನ್ನಲ್ಲೇ ಹೆಸರು ಕೇಳಿ ಬಂದಿದ್ದು ಈ IAS ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಕುಮಾರ್. ಯಾಕೆ ಇವ್ರ ಹೆಸರು ಕೇಳಿ ಬಂತು? ಇವರು 2016ರ ಬ್ಯಾಚ್ನ IAS ಅಧಿಕಾರಿ. ತುಂಬ ಹಿರಿಯರೇನಲ್ಲ, ಸ್ವಲ್ಪ ಯಂಗ್ ಆಫೀಸರ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮೂಲತಃ ಇವರು ಉತ್ತರ ಪ್ರದೇಶದವರು. ಕರ್ನಾಟಕದಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. 10 ವರ್ಷಗಳ ಕಾಲ ಒಳ್ಳೊಳ್ಳೆ ಆಯಕಟ್ಟಿನ ಹುದ್ದೆಯನ್ನೇ ಅಲಂಕರಿಸಿದಂಥವ್ರು ಇವರು. KPSCಗೆ ಇವರಿಗೆ ಏನು ಸಂಬಂಧ ಅಂದ್ರೆ, ಮೊನ್ನೆ ಅಂದ್ರೆ ಮಾರ್ಚ್ ತಿಂಗಳವರೆಗೂ ಕೂಡ ಇವರು KPSCಯಲ್ಲೇ ಕೆಲಸ ಮಾಡ್ತಾ ಇದ್ದು. ಪ್ರಮುಖವಾಗಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಪರೀಕ್ಷಾ ನಿಯಂತ್ರಕರು ಅಥವಾ ಪರೀಕ್ಷಾ ಮೇಲ್ವಿಚಾರಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಹಿಂದೆ ಇವ್ರ ಬಗ್ಗೆ ಅಭ್ಯರ್ಥಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಿದೆ. ಈ ಹಿಂದೆ KS ಪರೀಕ್ಷೆಗೆ ಸಂಬಂಧಪಟ್ಟ ಒಂದಷ್ಟು ಎಡವಟ್ಟಾಗಿತ್ತಲ್ಲ, ಟ್ರಾನ್ಸ್ಲೇಷನ್ ಸಮಸ್ಯೆ ಎಲ್ಲ ಆದಾಗ ಇವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಇವ್ರು ಸರಿಯಾದ ರೀತಿಯಲ್ಲಿ ಉತ್ತರವನ್ನೇ ಕೊಟ್ಟಲಿಲ್ಲ, ಉಡಾಫೆ ಮಾತಾಡ್ತಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಅಭ್ಯರ್ಥಿಗಳು ಆಗ ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಏನಾಗಿದೆ, ಈಗ ಆರೋಪ ಕೇಳಿ ಬಂದಿದ್ದು ಪಶುವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ, ಆ ಸಂದರ್ಭದಲ್ಲೂ ಕೂಡ ಇವರು ಪರೀಕ್ಷಾ ನಿಯಂತ್ರಕರಾಗಿ KPSCಯಲ್ಲಿ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಇಡಿ ರೇಡ್ ಆಯಿತು. ಇವರು ನಾಪತ್ತೆ ಆಗಿದ್ದನ್ನ ಗಮನಿಸ್ತಾ ಇದ್ರೆ, ಇಡಿ ರೇಡ್ಗೆ ಹೆದರಿಯೇ ನಾಪತ್ತೆ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತೇನಾಯ್ತು ಅಂತ ಗಮನಿಸೋದಾದ್ರೆ, ಇವತ್ತು ಮಧ್ಯಾಹ್ನ ಹೆಚ್ಚು ಕಡಿಮೆ 2 ಗಂಟೆಯ ಸುಮಾರಿಗೆ ಜೈಮಹಲ್, ಬೆಂಗಳೂರಿನ ಜೈಮಹಲ್ ರಸ್ತೆ ಇದೆಯಲ್ಲ, ಅಲ್ಲಿರುವಂತೆ ಇವರ ಮನೆಯ ಬಳಿ ಇಡಿ ಅಧಿಕಾರಿಗಳು ಬರ್ತಾರೆ. ಬಂದ್ರೆ ಏನ್ ಕತೆ, ಈತ ಜ್ಞಾನೇಂದ್ರ ಕುಮಾರ್ ಇಲ್ಲ. ಜ್ಞಾನೇಂದ್ರ ಕುಮಾರ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಬನ್ನಿ ನೀವು ಏನು ವಿಚಾರಣೆಗೆ ಸಹಕರಿಸಿ ಅನ್ನೋಣ ಅಂದ್ರೆ ಫೋನ್ ಸ್ವಿಚ್ ಆಫ್, ಸಿಗ್ತಾನೆ ಇಲ್ಲ IAS ಅಧಿಕಾರಿ. ಮನೆ ಹತ್ರ ಬಂದ್ರೆ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಬಿಡ್ತಿಲ್ಲ, ಅವರು ಗೇಟ್ ಲಾಕ್ ಮಾಡ್ಕೊಂಡಿದ್ದಾರೆ. ಇಲ್ಲ ಸಾಹೇಬ್ರು ಇದು ಮಾಡಬೇಡಿ ಅಂತ ಹೇಳಿದ್ರೆ ನಾವು ಯಾರನ್ನೂ ಬಿಡಲ್ಲ ಅಂತ ಹೇಳಿ ಇಡಿ ಅಧಿಕಾರಿಗಳು ಪಾಪ ಹರಸಾಹಸ ಪಟ್ಟುಬಿಟ್ರು. ಸಂಜೆ ಒಂದು 4 ಗಂಟೆವರೆಗೆ ಕಾದ್ರು. ಅಂತೂ ಇಂತೂ ಗೇಟ್ ದಾಟ್ ಒಳಗಡೆ ಹೋಗ್ತಾರೆ. ಗೇಟ್ ದಾಟ್ ಒಳಗಡೆ ಹೋದ್ರು, ಕೀ ಓಪನ್ ಮಾಡಬೇಕಲ್ಲ, ಕೀನೇ ಇಲ್ಲ. ಏನು ಮಾಡೋದು? ಕೊನೆಗೆ ಅವ್ರು ಏನು ಮಾಡಿದ್ರು, ಅಕ್ಕಪಕ್ಕದಲ್ಲಿ ಕೇಳ್ಕೊಂಡ್ರು, ಯಾರಾದರೂ ಇದಕ್ಕೆ ವಿಟ್ನೆಸ್ ಆಗ್ತೀರಾ ಅಂತೇಳಿ. ಯಾರೊಬ್ರು ಪಾಪ ವಿಟ್ನೆಸ್ ಆಗ್ತೀರಾ ಅಂತೇಳಿ ಧೈರ್ಯವಾಗಿ ಮುಂದೆ ಬಂದ್ರು. ಅವರ ಸಮ್ಮುಖದಲ್ಲಿ, ಅಂದ್ರೆ ಇವೆಲ್ಲವೂ ಕೂಡ ಪ್ರೊಸೀಜರ್,
ಸ್ವಲ್ಪ ಎಡವಟ್ಟಾದರೂ ಕೂಡ ಕೋರ್ಟ್ನಲ್ಲಿ ಪ್ರಕರಣ ನಿಲ್ಲಲ್ಲ. ಆ ಕಾರಣಕ್ಕಾಗಿ ವಿಟ್ನೆಸ್ಸನ್ನು ಕರ್ಕೊಂಡು ಬಂದರು. ಅದಾದ ಬಳಿಕ ಒಂದು ನಕಲಿ ಕೀಯನ್ನು ತರಿಸಿದ್ರು. ಎಲ್ಲವನ್ನು ಕೂಡ ನೀಟಾಗಿ ವಿಡಿಯೋಗ್ರಾಫ್ ಮಾಡಿಕೊಂಡು ನಕಲಿ ಕೀನಲ್ಲಿ ಮನೆಯ ಡೋರನ್ನು ಓಪನ್ ಮಾಡಿ ಇಡಿ ಅಧಿಕಾರಿಗಳು ಒಳಗಡೆ ನುಗ್ಗೇ ಬಿಟ್ರು. ಸದ್ಯಕ್ಕೆ ಜ್ಞಾನೇಂದ್ರ ಕುಮಾರ್ ಮನೆಯ ಒಳಗಡೆ ದಾಖಲೆಗಳ ಪರಿಶೀಲನೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಏನೇನು ಸಿಗುತ್ತೆ ಮನೆಯ ಒಳಗಡೆ ಅನ್ನೋದನ್ನ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಇಡಿ ಅಧಿಕಾರಿಗಳೇ ಕ್ಲಾರಿಟಿ ಎಲ್ಲವನ್ನೂ ಕೂಡ ಕೊಡ್ತಾ ಹೋಗ್ತಾರೆ. ಇತ್ತ ಜ್ಞಾನೇಂದ್ರ ಕುಮಾರ್ ಇಲ್ಲಿವರೆಗೂ ಕೂಡ ಆ ಮನುಷ್ಯ ಪತ್ತೆ ಇಲ್ಲ. ಈಗಾಗಲೇ ಅವರು ಇಲ್ಲಿಂದ ಎಸ್ಕೇಪ್ ಆಗಿ ಬಹಳ ದಿನನೇ ಆಗೋಯ್ತು. ಫೋನ್ ಸ್ವಿಚ್ ಆಫ್ ಆಗಿದೆ. ಗೃಹ ಸಚಿವರು ಹೇಳ್ತಿದ್ರೆ ಸಂಪರ್ಕದಲ್ಲಿದ್ದಾರೆ ಅಂತೇಳಿ. ಆದರೆ ಇಡಿ ಅಧಿಕಾರಿಗಳ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಗೃಹ ಸಚಿವರು ಇಡಿ ಅಧಿಕಾರಿಗಳ ಸಂಪರ್ಕಕ್ಕೆ ಅವ್ರು ಬರುವ ರೀತಿಯಲ್ಲಿ ಮಾಡಿಕೊಡ್ಬೇಕು. ನಿಜವಾಗ್ಲೂ ಸಂಪರ್ಕದಲ್ಲಿ ಇದ್ದಿದ್ದು ಹೌದು ಅಂತ ಆದರೆ ಹೀಗಾಗಿ ಈಗ ಬರ್ತಿರುವ ಮಾಹಿತಿಯ ಪ್ರಕಾರ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರಂತೆ. ಅಂದ್ರೆ ದೇಶ ಬಿಟ್ಟು ಹೊರಗಡೆ ಹೋಗಬಾರದು ಎನ್ನುವಂತ ರೀತಿಯಲ್ಲಿ ಕೊನೆಯದಾಗ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮಗೆ ವಿಚಾರಣೆಗೆ ನಾವು ಅವಕಾಶವನ್ನ ಮಾಡಿಕೊಡ್ತಿದ್ದೀವಿ ಅಂತ ಹೇಳಿ. ಅದಕ್ಕೂ ಬಗಿಲ್ಲ ಅಂತಂದ್ರೆ ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡು ಅವರನ್ನ ತಮ್ಮ ವಶಕ್ಕೆ ಇಡಿ ಅಧಿಕಾರಿಗಳು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. MLA ವೀರೇಂದ್ರ ಪಪ್ಪಿ ಕೇಸ್ನಲ್ಲಿ ಹಾಗೆ ಆಗಿದ್ದು ನನಗೆ ನೆನಪು. ಈ ಕೇಸ್ನಲ್ಲೂ ಕೂಡ ಹಾಗೆ ಆಗಬಹುದು. ಈಗ ಇರುವಂತ ಪ್ರಶ್ನೆ ಅಂದ್ರೆ ಹಾಗಾದ್ರೆ ಯಾಕೆ ಜ್ಞಾನೇಂದ್ರ ಕುಮಾರ್ ಇಷ್ಟೊಂದು ಹೆದರುತ್ತಾ ಇದ್ದಾರೆ? ಓರ್ವ ಯಂಗ್ ಅಂಡ್ ಎನರ್ಜೆಟಿಕ್ IAS ಅಧಿಕಾರಿ, ಈ ಪರಿಯಾದಂಥ ಭಯ ಯಾಕೆ? ಹಾಗಾದ್ರೆ ಅಕ್ರಮ ಅವ್ರ ಅವಧಿಯಲ್ಲಿ ಆಗಿದೆಯಾ? ಅಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರಾ? ಸಹಜವಾಗಿ ಮೂಡುವಂತ ಪ್ರಶ್ನೆ. ಬಂಧುಗಳೇ, ನಿಜವಾಗ್ಲೂ ಏನಾದರೂ ಅಕ್ರಮದಲ್ಲಿ ಇವರೇನಾದರೂ ಭಾಗಿ ಆಗಿದ್ರೆ ನೋಡಿ, ಓರ್ವ IAS ಅಧಿಕಾರಿ 2016 ಯಂಗ್ ಆಫೀಸರ್ ಇವರು ಕೂಡ ಬಹಳ ಕಷ್ಟಪಟ್ಟು ಈ ಹುದ್ದೆಯನ್ನು ಪಡೆದಿರ್ತಾರೆ. ಈ ಮನುಷ್ಯನಿಗೆ ಎಷ್ಟು ಕಷ್ಟಪಟ್ಟು ಓದಬೇಕು, ಅದರ ಶ್ರಮ ಎಷ್ಟು ಎಲ್ಲವೂ ಕೂಡ ಅರಿವಿರುತ್ತೆ. ಈ ಮನುಷ್ಯ ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಈ ಹುದ್ದೆಗೆ ಬಂದು ಇನ್ಯಾರದ್ದೋ ಕನಸನ್ನ ನುಚ್ಚು ನೂರು ಮಾಡ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ? ಯಾಕೆ ಹಿಂಗಾಗ್ತಿದ್ದಾರೆ IAS ಅಧಿಕಾರಿಗಳು, IPS ಅಧಿಕಾರಿಗಳು? ಸಿವಿಲ್ ಸರ್ವಿಸ್ ಸಾಮಾನ್ಯವಾದಂಥ ಹುದ್ದೆ ಅಲ್ಲ ಅದು. ಎಷ್ಟೋ ಜನರ ಕನಸು. ಅಂತ ಕನಸನ್ನು ನನಸಾಗಿಸಿಕೊಂಡಂಥವ್ರು ಇನ್ನೊಬ್ಬರ ಕನಸಿಗೆ ಬಂದು ಕಲ್ಲು ಹಾಕ್ತಾರೆ ಅಂದ್ರೆ ಏನು ಹೇಳಬೇಕು ಅಂತ ಹೇಳಿ. ಇನ್ನು KPC ಈಗ ಸದ್ಯದ ಈ ಪಶುವೈದ್ಯಾಧಿಕಾರಿಗಳ ಹಗರಣಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗಿದೆ ಅಂದ್ರೆ, ಇಡಿ ಅಧಿಕಾರಿಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಡೆಗಳಲ್ಲಿ ರೇಡ್ ಮಾಡಿದ್ರು. ಈ ಶಿವಶಂಕರಪ್ಪ ಸಾಹುಕಾರ್ ಮಗಳಿಗೆ ಹುದ್ದೆಯನ್ನು ಕೊಡಿಸೋದಿಕ್ಕೆ ಹೋಗಿ ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದಂಥ ಮನುಷ್ಯ. ಜೊತೆಗೆ ಇಲ್ಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಈ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಏನು ಹಗರಣ ಅಂದರೆ 400 ಹುದ್ದೆ, ಅಲ್ಲಿ ಒಂದಷ್ಟು ಜನರಿಗೆ ಹುದ್ದೆಯನ್ನು ಕೊಡಿಸೋದಕ್ಕೆ ಅಥವಾ ಅಂತಿಮ ಪಟ್ಟಿಯಲ್ಲಿ ಹೆಸರು ಬರೋದಕ್ಕೆ 80 ಲಕ್ಷ 70 ಲಕ್ಷ ಹಣವನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥ ಆರೋಪ. ಒಂದು ಆಡಿಯೋ ಎಲ್ಲ ವೈರಲ್ ಆಗಿತ್ತು. ಅದಾದ ಬಳಿಕ ದೂರು ದಾಖಲಾಗಿತ್ತು. ಒಂದು ಕಡೆಯಿಂದ CID ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆಯಿಂದ ED ಎಂಟ್ರಿ ಕೊಟ್ಟಿದೆ. ಈಗ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ ಒಂದಷ್ಟು ಮಧ್ಯವರ್ತಿಗಳು ಅವ್ರ ಮನೆಯಲ್ಲಿ ರೇಡ್ ಆಗಿದೆ. ಸಾಕಷ್ಟು ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಸುದ್ದಿ ಬರ್ತಿರೋದೇನಪ್ಪ ಅಂದ್ರೆ, ಒಟ್ಟು 6 ಅಭ್ಯರ್ಥಿಗಳನ್ನ ಒಪ್ಕೊಳ್ಳೋದಕ್ಕೇನೋ ರೆಡಿ ಇದ್ದಾರಂತೆ. ಹೌದಿಲ್ಲ, ಅಕ್ರಮ ಆಗಿದೆ, ನಾವು ದುಡ್ಡು ಕೊಟ್ಟಿದ್ದೇವೆ, ನಮ್ಗೆ ಯಾವುದೋ ದಾವಣಗೆರೆ ರೆಸಾರ್ಟ್ನಲ್ಲಿ ಕೂರಿಸಿ ಪರೀಕ್ಷೆಯನ್ನು ಬರೆಸಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಿದೆ. ಇಡಿ ಅಧಿಕಾರಿಗಳ ಸ್ಪಷ್ಟನೆ ಕೊಡಬೇಕಿದೆ. ಆದರೆ ಒಂದಷ್ಟು ಮೂಲಗಳಿಂದ ಬರ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಅವರು ಒಪ್ಕೊಂಡಿದ್ದಾರಂತೆ. ಹೌದು, ದುಡ್ಡು ಕೊಟ್ಟಿದ್ದು ಹೌದು, ರೆಸಾರ್ಟ್ನಲ್ಲಿ ಅವರು ಪರೀಕ್ಷೆ ಬರೆದಿದ್ದು ಹೌದು, ಬರೆಸಿದ್ದು ಹೌದು ಅಂತ ಹೇಳಿ. ಹೀಗಾಗಿ ರೆಸಾರ್ಟ್ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದರ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಅನ್ನೋದು ಹಂತ ಹಂತವಾಗಿ ಹೊರಗಡೆ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ಈ KPSC ಎನ್ನುವಂಥ ಸಂಸ್ಥೆಯನ್ನ ಸರಿಪಡಿಸಿಲ್ಲ ಅಂತಾದರೆ ವಿದ್ಯಾರ್ಥಿಗಳ ಸಹನೆಯ ಕಟ್ಟೆ ಒಡಿತಾ ಇದೆ. ಸ್ವಲ್ಪ ದಿನಕ್ಕೆ ಅವರು ಯಾವ ಹಂತಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಬಿಸಿ ಮುಟ್ಟಿಸ್ತಾರೆ. ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ, ಜಾರ್ಖಂಡ್ನಲ್ಲಿ ಏನು ಬೆಳವಣಿಗೆ ಆಯಿತು ಅಂತ ಹೇಳಿ. ದೆಹಲಿಯ ಪ್ರತಿಭಟನೆ ನಿಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಒಂಥದ್ದು ಆಗುವಂಥ ಅನಿವಾರ್ಯತೆ ಇದೆ. ನೋಡ್ತಿದ್ದೀರಿ ಏನೇನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಇವತ್ತು ಈ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ. ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಹೊತ್ತು ತರ್ತೇನೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.